ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಪಾತಿ ವ್ರ್ಯಾಪ್ ಮಾಡೋದನ್ನು ಹೆಂಗನು ಹೇಳ್ಕೊಡ್ತೀನಿ. ಇದು ಹೆಲ್ದಿ ಆಗಿರ್ತೈತಿ. ಮಕ್ಕಳಿಗೆ ಪನ್ನೀರ್ ಹಾಕಿದ್ರಿಂದ ಅದು ಭಾಳ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ, ನಾನು ಪನ್ನೀರ್ ಮಾಡಿಕೊಂಡು ಇದನ್ನು ಮಾಡೇನಿ. ಅದಕ್ಕೆ ನಾನು ನಿಮ್ಗೆ ರಾತ್ರಿ ಬೇಕಾದ್ರೆ ಹಾಲಿಗೆ ಸ್ವಲ್ಪ ವಿನೆಗರ್ ಹಾಕಿ ಪನ್ನೀರ್ ಮಾಡಿ ಇಟ್ಬಿಡ್ರಿ. ಬೆಳಿಗ್ಗೆ ಅನ್ನೋದ್ರಾಗನ ಅದು ಮಸ್ತಾಗಿರ್ತೈತಿ. ಅದನ್ನು ನೀವು ರೋಲ್ ಮಾಡಿ ಮಕ್ಕಳಿಗೆ ಡಬ್ಬಿಗೆ ಹಾಕಕ್ಕೆ ಬರ್ತೈತಿ. ಇದು ಭಾಳ ಬೆಸ್ಟ್ ಆಗಿರ್ತೈತಿ. ನಾ ಪನ್ನೀರನ್ನು ಮನ್ಯಾಗ ಪನ್ನೀರ್ ಮಾಡ್ಕೊಂಬಿಟ್ಟನಿ. ಈಗ ನೋಡ್ರಿ, ಪನ್ನೀರ್ ಮೇಕರ್ ಇಂತ್ರ ಮಾಡ್ಕೊಂಡನ್ರಿ. ಇದು ನೋಡ್ರಿ, ಈಗ ಪನ್ನೀರ್ ಮೇಕರ್ಗೆ ಇದು ಏನೈತಲ್ರಿ, ಪನ್ನೀರ್ ಮಾಡೋದನ್ನು ಹಾಕಿಡ್ತನು. ಇದು ಬೆಳಿಗ್ಗೆ ಅನ್ನೋದ್ರಷ್ಟ ಇದು ನೋಡ್ರಿ, ಹಿಂಗೆ ಮಾಡಿ ಪಿಕ್ಸ್ ಮಾಡಿ ಅದರಲ್ಲಿ ಎಲ್ಲ ನೀರು ತೆಗೆದು ಇಟ್ಬಿಡ್ಬೇಕ್ರಿ. ಇದನ್ನು ನೋಡ್ರಿ, ಇದೆಲ್ಲ ಪನ್ನೀರ್ ಮೇಕರ್ ಐತಿದು. ಇದ್ರೊಳಗೆ ಹಾಕಿ ಇಟ್ಬಿಡೋದ್ರಿ. ಈಗ ನೋಡ್ರಿ ಹೆಂಗಾಗೈತಿ ಪನ್ನೀರು. ಇದನ್ನೆಲ್ಲ ನೀರು ಬಸದು ಇಟ್ಟಿರ್ತೈತ್ರಿ. ಇದನ್ನ ಇದಕ್ಕೊಂದು ವೇಟ್ ಹಾಕಿ ಇಟ್ಬಿಡ್ಬೇಕ್ರಿ ಅದನ್ನ. ಈಗ ನೋಡ್ರಿ, ಬೆಳಗ್ಗೆ ತೆಗ್ಯಾಕತ್ತಾನೆ ಇದನ್ನ. ಅದೆಲ್ಲ ಅದಕ್ಕೆ ಹಿಂಗೆ ಪಿಟ್ಟಂಗೆ ಇದು ಅಂಟ್ಕೊಂಡ್ಬಿಟ್ಟಿರ್ತದೆ. ಅದನ್ನು ನಾವು ಕಿತ್ಕೊಂಡು ತೆಗೆದ್ರೆ ಪನ್ನೀರ್ ಆಗಿರ್ತದೆ. ಅದು ಈಗ ಸ್ವಲ್ಪ ತೆಳ್ಳಗಿರೋದ್ರಿಂದ, ಇದು ಪನ್ನೀರ್ ಸ್ವಲ್ಪ ಇರೋದ್ರಿಂದ ತೆಳ್ಳಗಾಗೈತಿ. ಆದ್ರೆ ಭಾಳಷ್ಟು ಇತ್ತಂದ್ರೆ ಅದು ದಪ್ಪಂಗೆ ಮಾಡ್ಕೋಬೋದ್ರಿ ಅದನ್ನ. ನೋಡ್ರಿ, ಈಗ ತೆಳ್ಳಗಾಗೈತಿದು. ಆದ್ರೆ ಪನ್ನೀರ್ ಮೇಕರಿಂತ್ರ ಭಾಳ ಚಂದ ಪನ್ನೀರ್ ಬರ್ತೈತಿ. ಈಗ ತೆಳುವಾದ ಪನ್ನೀರ್ ಬಂದೈತಿ. ಇದನ್ನ ನಾನು ಇವತ್ತು ಮಾಡಾಕತ್ತೀನಿ. ಇದಕ್ಕೆ ಒಂದಿಷ್ಟು ಈರುಳ್ಳಿ ತೊಗೊಂಡ್ರಿ. ನಾನು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಇನ್ನು ಒಂದು ದೊಡ್ಡ ಈರುಳ್ಳಿ ತೊಗೊಂಡು ನಾನು ಅದನ್ನು ಸಣ್ಣಗೆ ಪೀಸ್ ಮಾಡ್ಕೊಳಕ್ತೇನೆ ನೋಡ್ರಿ. ಹಿಂಗೆ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊನು ಬೇಕ್ರಿ. ಟೊಮೆಟೊನು ತೊಗೊಂಡನಿ. ಟೊಮೆಟೊ ಮತ್ತು ಈರುಳ್ಳಿ, ಪಾಲಕ್ ಸೊಪ್ಪು ರೀ. ಪಾಲಕ್ ಸೊಪ್ಪನ್ನು ಚಂದಂಗೆ ತೊಳೆದು ಇಟ್ಕೊಂಡಿದ್ದೆ ರೀ. ಅದನ್ನು ನಾನೀಗ ಕಟ್ ಮಾಡಿ ತೊಗೊಳಕ್ತೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದ್ದದ್ದು ತೊಗೊಳಕ್ತೀನಿ. ನೋಡ್ರಿ ಎಷ್ಟು ಚಂದ ಆಗುತ್ತದೆ. ಹಿಂಗೆ ಹೋಳ್ಬೇಕು, ಅವನು ಹಿಂಗೆ ಕಟ್ ಮಾಡಬೇಕು. ಕಟ್ ಮಾಡಿ ಇಟ್ಕೊಳಕ್ತೀನಿ. ಈಗ ನೋಡ್ರಿ, ಒಂದು ಸ್ವಲ್ಪ ಕೆನೆ ಹಾಕಿದೆ ನಾನು. ಕೆನೆ ಹಾಕೋದ್ರಿಂತ ಟೇಸ್ಟ್ ಬರ್ತೈತೆ ಅಂತ ಹಾಕೇನಿ. ಈಗ ಪನ್ನೀರು ಮಾಡೋದಕ್ಕೆ ನಾನು ಹಸಿ ಮೆಣಸಿನ್ಕಾಯಿ, ಪಾಲಕ್ಕು, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕೊಂಡು ಇದ್ರೊಳಗೆ ಫ್ರೈ ಮಾಡ್ಕೊಳಕ್ತಾನೆ ನೋಡ್ರಿ. ಈಗ ಚಂದಂಗೆ ಫ್ರೈ ಮಾಡ್ಕೊಂಡಿಂದ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎಲ್ಲನೂ ಹಾಕೋಬೇಕ್ರಿ. ಚಾಟ್ ಮಸಾಲ ರೀ, ಅವು ಗರಂ ಮಸಾಲ ಇದ್ರೆ ಹಾಕೋಬೇಕ್ರಿ. ಈ ಮಸಾಲ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕೋರಿ. ಈಗ ನೋಡ್ರಿ, ನಾ ಇವನ್ನೆಲ್ಲ ಹಾಕೀನಿ. ಹಾಕಿ ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕೋರಿ, ಅಂದ್ರೆ ಟೇಸ್ಟ್ ಬರ್ತೈತೆ ಅದು. ಹಾಕೊಂಡು ಪನ್ನೀರೆಲ್ಲ ಮಿಕ್ಸ್ ಮಾಡ್ಬೇಕ್ರಿ ಅದಕ್ಕೆ. ನೋಡ್ರಿ, ಈ ಪನ್ನೀರ್ ಇದು ಮನೇಲಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿ ಪನ್ನೀರ್ ಇರ್ತೈತೆ ರೀ. ಅಲ್ಲಿಂದ ತರು ಪನ್ನೀರಿಗೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಇದು ಸ್ವಲ್ಪ ಇದ್ರೂ ನೀವು ಮಾಡ್ಕೊಂಡು ತಿಂದ್ರಂದ್ರೆ ಭಾಳ ಟೇಸ್ಟ್ ಬಂದಿರ್ತೈತೆ ರೀ ಇದು. ಈಗ ನಾನು ಚಪಾತಿ ಮಾಡಿ ಅದನ್ನ ಪನ್ನೀರ್ ರೋಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮ್ಗೆ. ಈಗ ನೋಡ್ರಿ, ಚಪಾತಿ ಮಾಡ್ಕೊಳಕ್ತಾನೆ ನಾನು. ಆ ಪನ್ನೀರ್ಗೆ ಈ ಪನ್ನೀರಿಗೆ ನೀವು ಮಾಡಿ ನೋಡಿ ಡಿಫ್ರೆನ್ಸ್ ನೋಡ್ರಿ, ಎಷ್ಟು ಮಸ್ತ್ ಆಗಿರ್ತೈತಿ ಇದು ಮನೆಯಂದು. ಈಗ ನೋಡ್ರಿ, ಚಪಾತಿಯನ್ನು ನಾನು ತೆಳ್ಳಗೆ ಮಾಡ್ಕೊಂಡು ಅದನ್ನು ಹಿಂಗೆ ರೋಲ್ ಸುತ್ಕೊಳಕ್ತಾನೆ ರೀ. ಇದು ಚಪಾತಿ ಪನ್ನೀರ್ ವ್ಯಾಪ ಹೊರಗಡೆ ತಿನ್ನೋದ್ರಿಂದ ಭಾಳ ಏನು ಹಾಕಿರ್ತಾನೆ ನನಗೆ ಗೊತ್ತಾಗಲ್ಲ ರೀ. ಮೈದಾ ಹಿಟ್ಟಿರ್ತೈತಿ. ಈಗ ನಾವು ಗೋಧಿ ಹಿಟ್ಟಿನಿಂದ ಈ ಥರ ಪರೋಟ ಮಾಡ್ದಂಗೆ ಮಾಡಿ ಅದನ್ನು ಮಾಡಾಕತ್ತಾನೆ ರೀ. ಇದ್ರದ್ದು ಟೇಸ್ಟನ್ನು ಬೇರೆ ಇರ್ತೈತಿ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ದಿ ಆಗಿರ್ತೈತಿ ರೀ. ಈಗ ಮನೇಲಿ ಮಾಡೋದು ಐಟಮ್ಸ ಬೇರೆ ಆಗ್ತಾವೆ ರೀ, ಹೊರಗಡೆ ತಿನ್ನೋದು ಬೇರೆ ಆಗ್ತೈತಿ. ಈಗ ನೋಡ್ರಿ, ಗೋಧಿ ಹಿಟ್ಟು ತೊಗೊಂಡು ನಾನು ಇದನ್ನ ಮಾಡಾಕತ್ತಾನೆ ರೀ. ಇದನ್ನು ರೋಲ್ ಮಾಡಿ ಇದನ್ನು ರುಮಾಲ್ ರೋಟಿಗತ್ತೆ ಮಾಡಿ ಮಾಡಾಕತ್ತಾನೆ ನೋಡ್ರಿ. ನೋಡ್ರಿ, ಇದೆಲ್ಲನೂ ನಾನು ಮಡ್ಚ್ಕೊಂಡಿದ್ನಲ್ರಿ, ಅದನ್ನೀಗ ತೀಡ್ಕೊಂಡನಿ ಮತ್ತೆ ಚಪಾತಿ ಮಾಡೇನಿ ಅದನ್ನ. ಈಗ ಇದು ರೋಲ್ ಆಗಿ ಮಸ್ತಾಗಿರ್ತೈತೆ ನೋಡ್ರಿ ಇದು. ಹಾಂ, ಇದನ್ನು ಹಾಕಿ ಈಗ ನಾನು ಇದನ್ನು ಚಂದಂಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಸುಟ್ಕೋಬೇಕ್ರಿ ಇದನ್ನ ಚಪಾತಿಯನ್ನು. ಇದ್ರದ್ದು ನೋಡ್ರಿ, ಇದನ್ನು ಎಲ್ಲ ಗರಿಗರಿಯಾಗಿ ಹೆಂಗೆ ಬರ್ತದೆ ನೋಡ್ರಿ ಇದು. ಇದು ಪನ್ನೀರ್ ಚಪಾತಿ ವ್ರ್ಯಾಪ್ ಐತಲ್ರಿ, ಇದು ಹೊರಗಡೆ ಮೈದಾ ಹಿಟ್ಟು ಹಾಕಿ ಮಾಡಿರ್ತಾರೆ. ಅದಕ್ಕೆ ನಾನೀಗ ಗೋಧಿ ಹಿಟ್ಟಿನ ಚಪಾತಿ ಮಾಡಿ ಮಸ್ತಂಗೆ ಸುಡಾಕ್ತಾನೆ ಅವನು. ಇದ್ರ ಟೇಸ್ಟ್ ಬರ್ತದೆ ರೀ. ನೋಡ್ರಿ, ಈಗ ಬೆಸ್ಟ್ ಹಂಗೆ ಇದನ್ನ ಚಪಾತಿಯನ್ನು ಸುಟ್ಕೋಬೇಕ್ರಿ. ಈಗ ಚಪಾತಿ ಚಂದಂಗೆ ಹಿಂಗೆ ಸುಟ್ಕೋಬೇಕ್ರಿ. ಪನ್ನೀರ್ನಾಗ ಕ್ಯಾಲ್ಸಿಯಂ ಇರೋದ್ರಿಂದ ಈ ಮನೆಯಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಜೊತೆ ಅದನ್ನು ಪನ್ನೀರ್ ಹಾಕಿ ಪನ್ನೀರ್ ವ್ರ್ಯಾಪ್ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ ಅದು. ಎಲ್ಲರೂ ತಿನ್ಬೋದ್ರಿ, ದೊಡ್ಡವರು ಸಣ್ಣವರು ಎಲ್ಲರೂ. ಇದನ್ನ ಸ್ನ್ಯಾಕ್ಸಿಗಾಗ್ಲಿನೂ ಕೊಡ್ಬೋದ್ರಿ. ಮಕ್ಕಳ ಸ್ಕೂಲಿಂದ ಬಂದ ಕೂಡಲೇ ಡಬ್ಬಿಗೆ ಹಾಕ್ಬೋದು. ಎಷ್ಟು ಮಸ್ತಾಗಿರ್ತೈತೆ ಅಂದ್ರೆ ನೀವು ಒಂದು ಸಲ ಇದನ್ನ ಮಾಡಿ ನೋಡ್ರಿ, ಅಂದ್ರೆ ಗೊತ್ತಾಗುತ್ತೆ ನೋಡ್ರಿ. ಈಗ ಚಪಾತಿ ಕ್ರಿಸ್ಪಿಯಾಗಿ ಚಂದಂಗೆ ನಾನು ಅದನ್ನ ಸುಟ್ಕೊಳಕ್ತಾನೆ ರೀ.
ಈಗ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇದಕ್ಕೆ ನಾವು ಅದನ್ನ ಪನ್ನೀರಿಂದು ಹಾಕಿ ರೋಲ್ ಮಾಡಿ ನೋಡ್ರಿ. ಈಗ ಪನ್ನೀರ್ ಹಾಕೊಳಕ್ತಾನೆ ಅದನ್ನ. ಪನ್ನೀರಿಗೆ ನೀವು ಬೇಕಾದ ಮಸಾಲೆ ಮನೆಯಲ್ಲೇ ಹಾಕೋಬೋದು, ಮತ್ತು ಮನೇಲಿ ಮಾಡಿದ ಪನ್ನೀರ್ ಇರೋದ್ರಿಂದ ಭಾಳ ಟೇಸ್ಟ್ ಇರ್ತೈತೆ ಅದು. ಈಗ ಇದಕ್ಕೆ ನಾನು ಹಾಕೊಳಕ್ತೇನೆ ರೀ. ಒಂದು ಚಪಾತಿ ತೊಗೊಂಡು ಅದನ್ನು ಮಾಡ್ಕೊಂಡು ಇದಕ್ಕೆ ಹಾಕೊಳಕ್ತೇನೆ ನೋಡ್ರಿ ಪನ್ನೀರ್. ನೀವು ಯಾವ ಥರ ಖಾರ ಬೇಕೋ ಅದನ್ನೆಲ್ಲ ಹಾಕೋರಿ. ಈರುಳ್ಳಿ ತೊಗೊಂಡು ಇದಕ್ಕೆಲ್ಲ ಹಾಕೊಳಕ್ತೇನೆ ನಾನು. ಈರುಳ್ಳಿಯನ್ನು ಹಿಂಗೆ ಹಾಕ್ಕೊಂಡು ಇದಕ್ಕೆ ಕೆಚಪ್ ಇರ್ತೈತಲ್ರಿ ಅದನ್ನು ಹಾಕೊಳಕ್ತಾನೆ. ಇದನ್ನು ಹಾಕ್ಕೊಂಡು ಮಕ್ಕಳಿಗೆ ಈ ಥರ ಮಾಡಿ ಕೊಡೋದ್ರಿಂತ ರೀ ವಾವ್ ಎಷ್ಟು ಟೇಸ್ಟ್ ಬರ್ತೈತಂದ್ರೆ ನೋಡ್ರಿ. ಈಗ ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡು ಇದನ್ನು ಹಿಂಗೆ ಮಾಡ್ಕೋಬೇಕಾಗ್ತದೆ ರೀ. ಈಗ ನೋಡ್ರಿ ಪನ್ನೀರ್ ಚಪಾತಿ ವ್ರ್ಯಾಪ್ ಹೆಂಗಾಗೈತೆ ನೋಡ್ರಿ. ಇದು ಎಷ್ಟು ಮಸ್ತ್ ಆಗಿರ್ತೈತಿ. ಇದನ್ನ ಹಿಡ್ಕೊಳಕತ್ತೇಳಿ ನಾನು ಅಲ್ಯೂಮಿನಿಯಂ ಫಾಯಿಲ್ ತೊಗೊಂಡು ಈ ಥರ ಮಾಡೇನಿ ನೋಡ್ರಿ. ಎಷ್ಟು ಮಸ್ತ್ ಆಗಿರ್ತೈತಿ. ಅವಕ್ಕೆ ವೆರೈಟಿ ಅನ್ನಿಸ್ತೈತಿ ರೀ, ಚಂದ ಅನ್ನಿಸ್ತೈತಿ. ಅದಕ್ಕೆ ಇದೊಂದು ಸಲ ನೀವು ಮನೆಯಲ್ಲೇ ಮಾಡಿ ನೋಡ್ರಿ. ಮನೆಯಲ್ಲೇ ಬಿಸಿ ಬಿಸಿ ಚಪಾತಿ ಜೊತೆ ಇದನ್ನು ಮಾಡಿ ನೋಡ್ರಿ. ಭಾರಿ ಫಸ್ಟ್ ಕ್ಲಾಸ್ ಆಗಿರ್ತದೆ.